ॐ श्री नागशक्तिविनायकाय नमः। ॐ श्री नागशक्तिविनायकाय नमः। ॐ श्री नागशक्तिविनायकाय नमः। ವೃಶ್ಚಿಕ ರಾಶಿ ಸಂಜಾತರೆಲ್ಲರಿಗೂ ಕೂಡ ಈ ಪರಾಭವ ಸಂವತ್ಸರದ ಯಾವ ಅಧಿಕ ಜ್ಯೇಷ್ಠ ಮಾಸಕ್ಕೆ ಆತ್ಮೀಯ ಸ್ವಾಗತ ಮಿತ್ರರೇ. ವಿಶೇಷವಾಗಿ ಈ ವೃಶ್ಚಿಕ ರಾಶಿಯ ಅಧಿಪತಿಯಾದಂಥ ಕುಜನು ಷಷ್ಠದಲ್ಲಿ ಸ್ವಸ್ಥಾನಗತನಾಗಿ ವಿರಾಜಮಾನನಾಗಿದ್ದಾನೆ. ವಿಶೇಷವಾಗಿ ಈ ಒಂದು ಅನುರಾಧ ನಕ್ಷತ್ರದಲ್ಲಿ ಘಟಿಸುವ ಪೌರ್ಣಿಮೆ 3 ಗಂಟೆ 4 ನಿಮಿಷ ಮಧ್ಯಾಹ್ನದವರೆಗೆ ಅನುರಾಧ ನಕ್ಷತ್ರ ಇದ್ದು 12:30ಕ್ಕೆ ಪೌರ್ಣಿಮೆ ಮುಗಿದು ಹೋಗಿರುತ್ತೆ. ಜ್ಯೇಷ್ಠ ನಕ್ಷತ್ರ 3:40 ನಂತರದಲ್ಲಿ ಬರ್ತದೆ. ಆದ್ದರಿಂದ ಈ ಒಂದು ಅಧಿಕ ಜ್ಯೇಷ್ಠ ಮಾಸದಲ್ಲಿ ಅನುರಾಧ ನಕ್ಷತ್ರದಲ್ಲಿ ಪೌರ್ಣಿಮೆಯ ಹೆಚ್ಚಿನ ಫಲ ಕಂಡು ಬರ್ತಾ ಇರುವಂಥದ್ದು ಮಹಾನಕ್ಷತ್ರದಲ್ಲಿ ನಿಮ್ಮ ರಾಶಿಯಲ್ಲಿಯೇ. ಈ ಒಂದು ರಾಶಿಗೆ ಚಂದ್ರನು ಭಾಗ್ಯಾಧಿಪತಿಯಾಗಿ ಪೌರ್ಣಿಮೆಯನ್ನು ಘಟಿಸ್ತಾ ಇರ್ತಕ್ಕಂಥದ್ದು ಅತಿ ಮುಖ್ಯವಾದ ವಿಚಾರ. ಯಾಕೆ ಅಂತ ಕೇಳಿದ್ರೆ, ಪೌರ್ಣಿಮೆ ನೋಡಿ ಪ್ರತಿ ಬಾರಿನೂ ಹೀಗೆ ನೀವು ನೋಡ್ತಾನೆ ಬರ್ತಾ ಇದ್ದೀರಾ. ನಾನು ಈ ಒಂದು ಕೃಷ್ಣ ಫಲಕದಲ್ಲಿ ಚಿತ್ರಿಸ್ತಾ ನಿಮಗೆ ಸ್ವಾಭಾವಿಕವಾದ ಕಲ್ಪನೆ ಕೊಡುವ ಪ್ರಯತ್ನ ಮಾಡ್ತಾ ಬಂದಿದ್ದೀನಿ. ಇಲ್ಲಿ ಭೂಮಿ ಇದ್ದರೆ ಇಲ್ಲಿಂದ ಈ ಡಿಗ್ರಿಯಲ್ಲಿ ಹೀಗೆ ಬರ್ತಾ ಹೋಗ್ತಾರೆ. ಇಲ್ಲಿ ಹುಣ್ಣಿಮೆ ಆದರೆ ಅದರ ವಿರುದ್ಧ ದಿಕ್ಕಿನಲ್ಲಿ ಅಮಾವಾಸ್ಯೆ ಆಗ್ತಾನೆ ಬರುತ್ತೆ. 15 ದಿವಸ ಇದೆ ನಮ್ಮ ತಿಂಗಳು ಅಂತ ಕರೆಯುವಂಥದ್ದು. ಇದು ಪೌರ್ಣಿಮೆ, ಪೂರ್ಣ ತಿಂಗಳು, ಬೆಳ ತಿಂಗಳು ಅಂತ ಕರಿತೀವಿ, ಅದೇ ತಿಂಗಳು. ಹಾಗಾಗಿ ಮುಂದಿನ ನಿಜ ಜ್ಯೇಷ್ಠಕ್ಕೆ ಜ್ಯೇಷ್ಠ ನಕ್ಷತ್ರದಲ್ಲಿ ಬಹುಶಃ ಈ ಒಂದು ಪೌರ್ಣಿಮೆ ಸಂಘಟಿಸಿ ಜ್ಯೇಷ್ಠ ಮಾಸ ಅಂತ ಕರೆಯಲ್ಪಡುತ್ತೆ. ಆದ್ದರಿಂದ 31/5/26 ಭಾನುವಾರ ದಿನ ಇರ್ತಕ್ಕಂತಹ ಈ ಒಂದು ಪೌರ್ಣಿಮೆ ನಿಮಗೆ ಅತ್ಯಂತ ಉತ್ತಮವಾದ ಮನೋಕಾಮನೆಗಳನ್ನು ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಕುಲದೇವತಾ ಆರಾಧನೆಯ ಜೊತೆಗೆ ಗುರು ಹಿರಿಯರ ಆಶೀರ್ವಾದ ಬಲದೊಂದಿಗೆ ಸಂಪೂರ್ಣವಾದ ಫಲ ನೀಡುವ ಮಹಾಯೋಗವನ್ನು ಈ ಒಂದು ಪೌರ್ಣಿಮೆ ನಿಮಗೆ ನೀಡುವಂತಹ ಚಿಂತನೆ ಕಾಣುತ್ತೆ. ಚಂದ್ರ ಮನಃಕಾರಕನಾಗಿ ಮಾತೃಕಾರಕನಾಗಿ ಮಾತ್ರ ಆಶೀರ್ವಾದದ ಸಂಪೂರ್ಣತೆ ಅಧಿಕ ಜ್ಯೇಷ್ಠ ಮಾಸದಲ್ಲಿ ಲಭ್ಯವಾಗಿರುವುದು ನಿಮ್ಮ ಪೂರ್ವಜನ್ಮದ ಸುಕೃತ ಬೇಸರೆ. ಅದೇ ರೀತಿಯಾಗಿ ಈ ಪೌರ್ಣಿಮೆಯು ಇಲ್ಲಿಯೇ ಘಟಿಸುತ್ತಿರುವುದರಿಂದಾಗಿ ಆ ಪೌರ್ಣಿಮೆಯ ಲಾಭವನ್ನು ಪಡೆದಂಥವರಿಗೆ ಅತಿ ಹೆಚ್ಚಿನ ಅತ್ಯುತ್ತಮವಾದ ಫಲಗಳು ಲಭ್ಯವಾಗುವಂತಹ ಸಂಪೂರ್ಣ ಮಾನಸಿಕ ಸಂತೋಷದ ಜೊತೆಗೆ ಭಾಗ್ಯದ ಉದಯ ಆಗುವುದರಲ್ಲಿ ಯಾವ ಸಂದೇಹ ಇಲ್ಲ. ಹಾಗಾಗಿ ಈ ಚಂದ್ರನ ಈ ಒಂದು ಅಸ್ತಿತ್ವದ ಮೇಲೆ ನಮ್ಮ ಆಲೋಚನೆಗಳು, ಚಂದ್ರ ಮನಃಕಾರಕನಾಗಿ ನಮ್ಮ ಮನಸ್ಸಿನ ಆಲೋಚನೆಗಳ ಪ್ರಾಬಲ್ಯತೆಯನ್ನು ಇದು ಹೇಳ್ತಾ ಇದೆ. ಆದ್ದರಿಂದಾಗಿ ಈ ಒಂದು ಜ್ಯೇಷ್ಠ ಮಾಸದಲ್ಲಿ ನಿಮಗೆ ಬರುವಂತಹ 100 ಯೋಚನೆಗಳಲ್ಲಿ 90ರಷ್ಟು ಯೋಚನೆಗಳು ಅಥವಾ 100ಕ್ಕೆ 100ರಷ್ಟು ಯೋಚನೆಗಳು ನಿಮ್ಮ ಜೀವನವನ್ನು ಅಭಿವೃದ್ಧಿಯ ಪಥದತ್ತ ಸಾಗಿಸಬಲ್ಲ ಮಹಾಯೋಚನೆಗಳಾಗಬಲ್ಲವು. ಇದರಲ್ಲಿ ನಮಗೆ ಈ ಒಂದು ವೃಶ್ಚಿಕ ರಾಶಿಗೆ ಏನೆಲ್ಲ ಉತ್ತಮವಾದಂತಹ ಯೋಗವನ್ನು ಪಡೆಯೋದಕ್ಕೆ ಪ್ರತಿಬಂಧಕ ಆಗಿದೆ ಅಂತಲೂ ಕೂಡ ಯೋಚನೆ ಮಾಡಬೇಕಾಗತ್ತೆ. ದ್ವಿತೀಯಾಧಿಪತಿಯಾದ ಗುರುವು ಇಲ್ಲಿ ಭಾಗ್ಯದಲ್ಲಿ ಉಚ್ಚನಾಗಿ ಬರ್ತಾ ಇರ್ತಕ್ಕಂಥದ್ದು ಇನ್ನೊಂದು ಮಹಾಯೋಗವಾಗಿ ನಮಗೆ ಗೋಚರವಾಗುತ್ತೆ. ಇಂತಹ ಮಹಾಯೋಗಗಳಿದ್ದರೂ ಕೂಡ ನಾವು ಯಾಕೆ ಅಷ್ಟೊಂದು ಮಹಾಯೋಗವನ್ನು ಅನುಭವಿಸಿದ ಲಕ್ಷಣನೇ ಕಾಣೋದಿಲ್ಲ, ಯಾವಾಗ ನೋಡಿದ್ರು ಕಷ್ಟ ಅನ್ನೋರು ಕೆಲವರು ಇರ್ತಾರೆ. ಅದಕ್ಕೂ ಕಾರಣ ಹಲವಾರಿದೆ. ಮುಂದಿನ ಜ್ಯೋತಿಷ್ಯ ಮತ್ತು ಜೀವನ ವಿಜ್ಞಾನ ಎನ್ನುವ ಲೈವ್ ಕಾರ್ಯಕ್ರಮಗಳಲ್ಲಿ ಇದಕ್ಕೆಲ್ಲ ಪ್ರಶ್ನೆಗೆ ಉತ್ತರವನ್ನು ಪಡೆಯಿರಿ. ದಯವಿಟ್ಟಂತಹ ಯಾವುದೇ ಪ್ರಶ್ನೆಗಳಿದ್ರೂ ಕೂಡ ನೀವು ಕಾಮೆಂಟ್ ಮಾಡ್ಬೋದು. ಇದರ ಮೂಲಕವಾಗಿ ನಿಮಗೆ ಅದರ ಉತ್ತರವನ್ನು ಅದರಲ್ಲೂ ಕೂಡ ನಿಮಗೆ ಲಭ್ಯ ಆಗ್ತಾ ಹೋಗುತ್ತೆ ಮಿತ್ರರೇ. ಇನ್ನು ಈ ಒಂದು ರಾಶಿಯವರಿಗೆ, ಒಂದೇ ರಾಶಿಯವರಿಗೆ ಒಬ್ಬರಿಗೆ ತುಂಬ ಒಳ್ಳೆಯದು, ಇನ್ನೊಬ್ಬರಿಗೆ ಸ್ವಲ್ಪ ಕಡಿಮೆ ಅಂತ ಹೇಳಿದ್ರೆ ಕಾರಣ ಇದು ಚಂದ್ರಾಧಾರಿತವಾದಂತಹ ಕೇವಲ ಗೋಚಾರ ಫಲವಾಗಿದ್ದು ನಿಮ್ಮ ಜಾತಕ, ನಿಮ್ಮ ಸಂಸ್ಕಾರ, ಪ್ರಾದೇಶಿಕತೆ, ಕಾಲಭೇದ, ಆರಾಧನೆ ಮತ್ತು ಗುರು ಹಿರಿಯರ ಆಶೀರ್ವಾದ ಬಲ, ತಂದೆ ತಾಯಿಯ ಆಶೀರ್ವಾದ ಬಲ, ಪ್ರೀತಿ, ವಾತ್ಸಲ್ಯ, ಹಾಗೆ ನಿಮ್ಮ ಶ್ರದ್ಧಾ, ಭಕ್ತಿ ಇತ್ಯಾದಿಗಳ ಆಧಾರದ ಮೇಲೆ ಭಿನ್ನ ಫಲಗಳು ನಿಮಗೆ ಲಭ್ಯವಾಗುತ್ತೆ. ಆದ್ದರಿಂದಾಗಿ ಉತ್ತಮ ಫಲ ಅಥವಾ ಕೆಟ್ಟ ಫಲ ಎನ್ನುವುದು ನಿಮ್ಮ ವೈಯಕ್ತಿಕವಾದ ನಡೆಯಿಂದಲೇ ಲಭ್ಯವಾಗುವಂಥದ್ದು. ನೀವು ಉತ್ತಮವಾದ ಕಾರ್ಯವನ್ನು ಮಾಡಿದ್ರೆ ಉತ್ತಮವಾದ ಫಲ ಲಭ್ಯವಾಗಲೇಬೇಕು, ಅದು ಪ್ರಕೃತಿಯ ನಿಯಮ. ಆದ್ದರಿಂದಾಗಿ ಅಂತಹ ಉತ್ತಮ ಫಲದ ಎಲ್ಲ ಒಂದು ಸಾಧ್ಯತೆಗಳು ನಿಮಗೆ ಅಧಿಕವಾಗಿರುವುದರಿಂದಾಗಿ ಸಮಯ ನಿಮಗೆ ಸಂಪೂರ್ಣವಾಗಿ ಬೆಂಬಲ ನೀಡ್ತಾ ಇದೆ. ಅಂತಹ ಉತ್ತಮ ಸಮಯದ ಬಲವನ್ನು ನೀವು ಪಡೆದುಕೊಳ್ಳಿ ಎಂಬುದಾಗಿ ನಮ್ಮ ಪ್ರಾರ್ಥನೆ. ಅದರ ಫಲವನ್ನು ಇದಕ್ಕೋಸ್ಕರವಾಗಿ ನೋಡಿ, ವಿಶೇಷವಾಗಿ ನಾವು ಈಗಾಗಲೇ ಹೇಳಿದಂತೆ ಈ ಒಂದು 31/5/26 ಭಾನುವಾರ ಪೌರ್ಣಿಮೆಯಂದು ಮತ್ತು ಈ ಮೃಗಶಿರ ನಕ್ಷತ್ರ 15/6 ಜೂನ್ 15ರಂದು ಕೂಡ ಇಲ್ಲಿ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆ ಆದಂತೆ ನಾಗಶಕ್ತಿ ವಿನಾಯಕರ ಮೂಲ ಮಂತ್ರದ ಹವನ ಆಯೋಜನೆ ಆಗುತ್ತೆ. ಅದಕ್ಕೂ ಕೂಡ ನಿಮಗೆ ಸಂಕಲ್ಪಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ನಿಮ್ಮ ಲೌಕಿಕವಾದ ಸಮಸ್ತ ವಿಧ ಆಶೋತ್ತರಗಳ ಈಡೇರಿಕೆಗಾಗಿ ಈ ಪೌರ್ಣಿಮೆ ದಿವಸವು ನಿಮ್ಮ ದೃಷ್ಟಿದೋಷ, ವಾಮಾಚಾರಾದಿ ಅಥವಾ ಯಾವುದೇ ರೀತಿಯಾದ ಋಣಾತ್ಮಕ ದೋಷಗಳ ನಿವಾರಣೆಗಾಗಿ ಈ ಒಂದು ಅಮಾವಾಸ್ಯೆಯ ದಿವಸ ನಾಗಶಕ್ತಿ ವಿನಾಯಕನ ಮೂಲ ಮಂತ್ರವನ್ನು ಇಲ್ಲಿ
ನಡೆಯುತ್ತೆ. ಅಲ್ಲಿ ಸಂಕಲ್ಪಕ್ಕೆ ನಿಮಗೆ ಅವಕಾಶ ಕಲ್ಪಿಸಲಾಗಿದೆ. ನಿಮಗೆ ಇಷ್ಟವಾದಷ್ಟು ಕಾಣಿಕೆಯನ್ನು ಇಲ್ಲಿ ಹಣಕ್ಕಾಗಿ ಅಲ್ಲ, ನಿಮ್ಮ ಜೀವನದ ಅಭಿವೃದ್ಧಿಗಾಗಿ ನಾವು ಹೇಳ್ತಾ ಇರುವಂಥದ್ದು. ನಿಮಗಿಷ್ಟವಾದಷ್ಟು ಕಾಣಿಕೆಯನ್ನು ನೀವು ಕಳಿಸಿ ನನಗೆ ಈ ಹವನಕ್ಕೆ ನಮ್ಮ ಈ ಆಶೋತ್ತರಗಳಿಗೆ ಸಂಕಲ್ಪ ಮಾಡಿ ಅಂತ ಕಳಿಸಿದರೆ ಆ ಒಂದು ಸಂಕಲ್ಪ ಇಲ್ಲಿ ನಡೆಯುತ್ತೆ. ನಿಮ್ಮ ಪೋಸ್ಟ್ ಅಡ್ರೆಸ್ ಹಾಕಿದರೆ ಅಲ್ಲಿ ವಿಳಾಸಕ್ಕೆ ಆದಷ್ಟು ಪ್ರಸಾದ ತಲುಪಿಸುವ ವ್ಯವಸ್ಥೆಯನ್ನು ಕೂಡ ಮಾಡುವ ಚಿಂತನೆಯನ್ನು ಹೊಂದಿದ್ದೇವೆ. ಅದೇ ರೀತಿಯಾಗಿ ನಾವು ಪೂಜೆ ಮಾಡುವುದರಿಂದ, ಹೋಮ ಮಾಡುವುದರಿಂದ ಮಾತ್ರ ನಿಮ್ಮ ಜೀವನ ಉದ್ಧಾರ ಆಗ್ತದೆ ಅಂತ ನಾನು ಕೂಡ ನಂಬೋದಿಲ್ಲ. ನಾವು ಮಾಡುವುದರಿಂದ ಆ ದೈವ ಬಲ ನಿಮಗೆ ಉಂಟಾಗಲಿ ಅಂತ ನಾವು ಬಯಸುವುದರಿಂದ ನಮ್ಮ ಒಳ್ಳೆಯ ಬಯಕೆ ಮತ್ತು ಆ ಯಜ್ಞೇಶ್ವರನ ಸಂಪೂರ್ಣ ಅನುಗ್ರಹ ನಿಮ್ಮ ಮೇಲೆ ಆಗಿ ಉತ್ತಮ ಫಲ ಲಭ್ಯವಾಗಬಲ್ಲದು. ಅದೇ ರೀತಿಯಾಗಿ ಕೇವಲ ಹೋಮ ಹವನಾದಿಗಳಲ್ಲದೆ ನಿಮ್ಮ ವೈಯಕ್ತಿಕ ಪ್ರಯತ್ನ ಅತಿ ಮುಖ್ಯವಾಗಿರುತ್ತೆ. ಅದನ್ನು ಸ್ವೀಕರಿಸುವ ಮನೋಭಾವ ನಿಮ್ಮಲ್ಲಿ ಇರಬೇಕಾಗತ್ತೆ. ಅದೇ ರೀತಿಯಾಗಿ ನಿಮ್ಮಲ್ಲಿ ಆ ಒಂದು ಪರಿಪೂರ್ಣ ಶ್ರದ್ಧಾಭಕ್ತಿ ಇದ್ದಾಗ ನಾಗಶಕ್ತಿ ವಿನಾಯಕನ ಆ ಒಂದು ಮಾನಸ ಪೂಜಾರಾಧನೆಯನ್ನು ಮತ್ತು ಜಪವನ್ನು ನಿತ್ಯವೂ ಮಾಡ್ತಾ ಬಂದು ಈ ಪೌರ್ಣಿಮೆಯೆಂದು ದೃಢ ಸಂಕಲ್ಪದಿಂದ ಶ್ರದ್ಧಾ ಭಕ್ತಿಯ ಜೊತೆಗೆ ನೀವು ಆ ನಾಗಶಕ್ತಿ ವಿನಾಯಕನನ್ನು ಸಂಪೂರ್ಣ ನಂಬಿ ಈ ಪೌರ್ಣಿಮೆಯೆಂದು ಸಂಜೆ ನಮಗೆ ನಿಮ್ಮ ಯಾವ ಉತ್ತಮವಾದ ಕೆಲಸ ಆಗಬೇಕು ಅದರ ಸಂಕಲ್ಪ ಮಾಡಿ ಅದನ್ನು ಮಾಡುವುದರಿಂದ ಅಧಿಕ ಮತ್ತು ಜ್ಯೇಷ್ಠ ಎರಡೂ ಸೇರಿರುವಂಥದ್ದು ಅತ್ಯುತ್ತಮವಾಗಿ ಪೌರ್ಣಿಮೆಯ ಕೂಡ ರಾಶಿಯಲ್ಲಿ ಘಟಿಸ್ತಾ ಇರತಕ್ಕಂಥದ್ರಿಂದ ನೀವು ಅಂದುಕೊಂಡಕ್ಕಿಂತ ಅತಿ ಹೆಚ್ಚಿನ ಫಲವನ್ನು ಪಡೆಯುವ ಮಹಾ ಸಮಯ ನಿಮಗೆ ಸೃಷ್ಟಿಯಾಗಿದೆ. ಅಂತಹ ಒಂದು ಉತ್ತಮ ಸಮಯದ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಅದು ನಿಮಗೆ ಆಗಲಿ, ಆ ರೀತಿಯಾದ ಆರಾಧನೆಯನ್ನು ಮಾಡಿ. ಅದೇ ರೀತಿಯಾಗಿ ಇನ್ನು ದ್ವಿತೀಯದ ಅಧಿಪತಿಯಾದ ಗುರುವು ಇಲ್ಲಿ 7, 8, 9 ಭಾಗ್ಯಕ್ಕೆ ಬರ್ತಾ ಇರತಕ್ಕಂಥದ್ದು. ಅಷ್ಟಮದಲ್ಲಿರುವ ಗುರು ಭಾಗ್ಯಕ್ಕೆ ಬಂದು ವೃಶ್ಚಿಕ ರಾಶಿಗೆ ನೇರ ದೃಷ್ಟಿಯನ್ನು ಇರ್ತಾ ಇರುವಂಥದ್ದು. ನಿಮಗೆ ಪಂಚಮದ ಅಧಿಪತಿಯಾದ ಗುರು, ದ್ವಿತೀಯದ ಅಧಿಪತಿಯಾದ ಗುರು, ಮಕ್ಕಳಿಂದ ಸುಖ, ನಿಮ್ಮ ಜ್ಞಾನದಿಂದ ಸುಖ, ನಿಮ್ಮ ಜ್ಞಾನದ ಎಲ್ಲ ಅಂತಸ್ತಿಗೂ ಆ ಸ್ತರಗಳಿಗೂ ಕೂಡ ಅತ್ಯುತ್ತಮವಾದ ಬೆಲೆ. ನಿಮ್ಮ ಜ್ಞಾನದಿಂದ ನಿಮ್ಮ ಜೀವನಕ್ಕೆ ಏನನ್ನೆಲ್ಲ ಗಳಿಸಬೇಕು ಅದನ್ನೆಲ್ಲ ಗಳಿಸುವ ಮಹಾಯೋಗ ಕೇಂದ್ರದಲ್ಲಿರ್ತಕ್ಕಂಥ ಉಚ್ಚ ಸ್ಥಾನದ ಗುರು ಆಗಿದ್ದಾನೆ. ದ್ವಿತೀಯಾಧಿಪತಿಯ ಭಾಗ್ಯತ್ವ ಎನ್ನುವಂಥದ್ದು ಕೌಟುಂಬಿಕ ಸಹಕಾರ, ಮಿತ್ರ ಸಹಕಾರ ಮತ್ತು ಯಾರೆಲ್ಲ ನೀವು ಇಷ್ಟು ವರ್ಷ ಅಥವಾ ಹಿಂದಿನ ಜನ್ಮದಲ್ಲಿ ಸಹಾಯ ಮಾಡಿದರೆ ಅವರೆಲ್ಲರೂ ಕೂಡ ನಿಮಗೆ ಸಮಯಕ್ಕೆ ಒದಗಿ ಬಂದು ತಾನಾಗಿಯೇ ಯೋಗವನ್ನು ಸೃಷ್ಟಿಸಿ ಕೊಡುವಷ್ಟು ಮಹಾಯೋಗವನ್ನು ಅವರು ಸೃಷ್ಟಿಸುವಂಥ ಯೋಗ ಇಲ್ಲಿ ಕಂಡುಬರುತ್ತೆ. ಆದ್ದರಿಂದಾಗಿ ಈ ಒಂದು ಪೌರ್ಣಿಮೆಯ ಸಂಕಲ್ಪ ಅತಿ ಮುಖ್ಯ ಎಂಬುದಾಗಿ ನಾವು ಭಾವಿಸ್ತೇವೆ. ಅದೇ ರೀತಿಯಾಗಿ ದ್ವಿತೀಯು ಶುದ್ಧ ಇದ್ದು ರವಿ ಬುಧರ ದೃಷ್ಟಿ ಕೂಡ ಇಲ್ಲಿ ಬೀಳ್ತಾ ಇರ್ತಕ್ಕಂಥದ್ದು. ದಶಮಾಧಿಪತಿ ರವಿಯ ದೃಷ್ಟಿ ಮತ್ತು ಏಕಾದಶಾಧಿಪತಿಯ ರವಿಯ ದೃಷ್ಟಿಯು ಕೂಡ ಇಲ್ಲಿ ದ್ವಿತೀಯಕ್ಕೆ ಬೀಳ್ತಾ ಇರ್ತಕ್ಕಂಥದ್ದು. ನಿಮ್ಮ ಆರ್ಥಿಕ ಲಾಭ ಮತ್ತು ಲಾಭ ಸ್ಥಾನದ ಅತ್ಯುತ್ತಮವಾದ ಯೋಗ. ಅದು ಒಬ್ಬೊಬ್ಬರು ಯಾವ ರೀತಿ ಬಳಸ್ಕೊಳ್ತಾರೆ ಅನ್ನೋದ್ರ ಮೇಲೆ ಆಂಜನೇಯನ ಮತ್ತು ಶಿವನ ಆರಾಧನೆ ಮಾಡಿದವರಿಗೆ ತುಂಬ ಉತ್ತಮವಾದ ಫಲ ಆರ್ಥಿಕವಾಗಿ ಕೂಡ ಆಗುವಂಥ ಲಕ್ಷಣಗಳಿದೆ. ಅದರಿಂದ ಈ ವಿಡಿಯೋದ ಕೊನೆಯಲ್ಲಿ ನೋಡಿ ಅನೇಕ ದೇವತಾ ಭಜನೆ ಇತ್ಯಾದಿಗಳು ಹಾಕಿದ್ದೇವೆ. ನಿತ್ಯ ಅದನ್ನ ಋಣಮುಕ್ತಿಗಾಗಿ ದತ್ತಾತ್ರೇಯನ ಸ್ತೋತ್ರ ಕೂಡ ಲಭ್ಯ ಆಗುತ್ತೆ. ಗುರು ಅನುಗ್ರಹದಿಂದ ನಮಗೆ ಅತ್ಯುತ್ತಮವಾದಂತಹ ಫಲ ಲಭ್ಯವಾಗಲಿಕ್ಕಿದೆ. ಆದ್ದರಿಂದ ಸೋಮವಾರ ಪಾಡ್ಯದ ದಿನ 1/6/2026 ಗುರು ಯಾವ ಕರ್ಕಾಟಕ ರಾಶಿಗೆ ಉಚ್ಚಸ್ಥಾನಕ್ಕೆ ಬರ್ತಾ ಇದ್ದಾನೆ, ಆ ಕರ್ಕಾಟಕ ರಾಶಿಯ ಉಚ್ಚಸ್ಥಾನದ ಫಲ ನಿಮಗೆ ಸಂಪೂರ್ಣ ಲಭ್ಯವಾಗಲಿ ಎನ್ನುವ ದೃಷ್ಟಿಯಿಂದ ಆವತ್ತು ಗುರು ಶಾಂತಿಯನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ನಿಮಗೆ ಆಸಕ್ತಿ ಇದ್ದರೆ ಖಂಡಿತ ನಿಮಗೆ ಇಷ್ಟವಾದಷ್ಟು ಹಣವನ್ನು ಕಳುಹಿಸಲಿಕ್ಕೆ ಅವಕಾಶ ಇದೆ. ಸಂಕಲ್ಪದಲ್ಲಿ ನಾವು ಸೇರಿಸಿ ಪ್ರಾರ್ಥಿಸ್ತೇವೆ. ಅದೇ ರೀತಿಯಾಗಿ ಇನ್ನು ಉಳಿದಂತೆ ರಾಹು ಎನ್ನುವಂಥದ್ದು ಇಲ್ಲಿ ತೃತೀಯದಲ್ಲಿ ಶನೇಶ್ವರನ ಸ್ಥಾನವಾಗಿದ್ದು, ತೃತೀಯ ಶುದ್ಧವಾಗಿದ್ದು, ಗುರು ದೃಷ್ಟಿ ಬಂದು ಸಹೋದರ ಸಹಕಾರ ಇತ್ಯಾದಿಗಳು ಎಲ್ಲ ಲಭ್ಯ ಆಗಿದ್ದು, ಚತುರ್ಥದಲ್ಲಿ ಸುಖ ಸ್ಥಾನದಲ್ಲಿ ಮಾತೃ ಸ್ಥಾನದಲ್ಲಿ ರಾಹುವಿನ ಉಪಸ್ಥಿತಿ ಎನ್ನುವಂಥದ್ದು ರಾಹು ಬಾಧಿತವಾಗಿ ಇವೆರಡೂ ಸ್ಥಾನಗಳು ಕೂಡ ಕಂಡುಬರಬಹುದು. ಆದ್ದರಿಂದ ನಿಮಗೆ ಈ ರಾಶಿಯ ವೃಶ್ಚಿಕ ರಾಶಿಯವರಿಗೆ ಅತ್ಯಂತ ಹಣಕಾಸಿನ ಬಲ ಲಭ್ಯವಾಗುತ್ತೆ ಅಂತ ಕಂಡು ಬಂದರೂ ಕೂಡ ಸಾಲ ಬಾಧೆ ಆಗಬಹುದು. ಅದಕ್ಕೋಸ್ಕರವಾಗಿ ದತ್ತಾತ್ರೇಯನ ಋಣಮೋಚನ ಸ್ತೋತ್ರವನ್ನು ಹಾಕಿದ್ದೇವೆ, ಅದನ್ನು ನೋಡಿ. ಮತ್ತು ಈ ರಾಹು ಬಾಧಿತವಾದ ಜಾತಕಕ್ಕೆ ಈ ರೀತಿಯಾದ ಸಾಲ ಬಾಧೆ ಆಗುವಂಥ ಮಹಾಯೋಗ ಕೂಡ ಇದ್ದೇ ಇದೆ. ಆದ್ದರಿಂದಾಗಿ ನೀವು ಈ ನಾಗಶಕ್ತಿ ವಿನಾಯಕನ ಆ ಆರಾಧನೆಯನ್ನು ನಿರಂತರ ಮಾಡಿದರೆ ಆ ಸಾಲ ಬಾಧೆಯಿಂದ ಕೂಡ ನೀವು ಮುಕ್ತರಾಗೋದಕ್ಕೆ ನಿಮಗೆ ಅವಕಾಶ ಇದೆ. ಮಾನಸ ಪೂಜೆಯನ್ನು ಮಾಡಿ ನಿಮ್ಮ ಮನಸ್ಸಿನಲ್ಲಿ ಕುಳಿತು ಒಂದೇ ಸಮಯದಲ್ಲಿ ಅತಿ ಶ್ರದ್ಧಾ ಭಕ್ತಿಯಿಂದ, ಇದು ಮಾರ್ಕೆಟಲ್ಲಿ ಸಿಗೋದಿಲ್ಲ, ದುಡ್ಡು ಕೊಟ್ಟರೆ ನಮ್ಮ ಹತ್ರ ಸಿಗೋದಿಲ್ಲ, ಅದು ನಿಮ್ಮ ಹತ್ರ ಇರುವಂಥದ್ದು. ಆ ಒಂದು ಹಣಕ್ಕಾಗಿ ಅಲ್ಲ, ನಿಮ್ಮ ಜೀವನೋದ್ಧಾರಕ್ಕಾಗಿ ಯಜ್ಞಾನಾಂ ಜಪಯಜ್ಞೋಸ್ಮಿ ಎನ್ನುವ ಭಗವದ್ ವಾಕ್ಯದ ಆಧಾರದ ಮೇಲೆ ಈ ಒಂದು ಶಂಕರಾಚಾರ್ಯರ ಯಾವ ರತ್ನೈ ಕಲ್ಪಿತ ಮಾಸನಂ ಹಿಮಜಲೈಹಿ ಎನ್ನುವಂತಹ ಮಾನಸ ಪೂಜೆಯನ್ನು ಇತ್ಯಾದಿಗಳನ್ನು ಆಧರಿಸಿ ನಾವು ಹೇಳಿರುವಂಥದ್ದು ನಾಗಶಕ್ತಿ ವಿನಾಯಕನ ಆ ಮಾನಸ ಪೂಜೆಯನ್ನು ಮಾಡೋದ್ರಿಂದ ಮನಸ್ತೃಪ್ತಿಗೋಸ್ಕರ ರಾಹುವು ಆ ಒಂದು ಸುಖ ಸ್ಥಾನದಲ್ಲಿ ಕುಳಿತು ನಿಮ್ಮ
ಎಲ್ಲವೂ ಇದ್ದು ಏನೂ ಇಲ್ಲ ಎನ್ನುವಂತಹ ಭಾವದಿಂದ ಬದುಕುವ ಬೇಸರದ ಜೀವನದಿಂದ ಹೊರಬರಲು ಈ ಒಂದು ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು, ಮಾನಸ ಪೂಜೆಯನ್ನು ಮಾಡಿ, ಜಪಾದಿಗಳನ್ನು ಮಾಡಿ. ಆಗ ನಿಮಗೆ ರಾಹುಬಾಧಿತ ದೋಷಗಳು ಮತ್ತು ಕೇತುಬಾಧಿತ ದೋಷಗಳು ಸಂಪೂರ್ಣ ನಿವಾರಣೆಯಾಗಿ ಈ ಜಗತ್ತಿನ ಈ ಮಾಯೆಯಿಂದ ಹೊರಬಂದು ನಿಮ್ಮ ನಿಜವಾದ ಯೋಗ ಏನು, ನಿಮ್ಮ ಜೀವನದ ಉದ್ದೇಶ ಏನು ಎನ್ನುವ ಅರಿವು ನಿಮಗೆ ಬರೋದಕ್ಕೆ ಕಾರಣವಾಗುತ್ತೆ. ಅದರಿಂದ ನಿಮಗೆ ಉಂಟಾದ ಉತ್ತಮ ಫಲಗಳನ್ನು ಖಂಡಿತವಾಗಿ ಅನುಭವಿಸಿ ಅದನ್ನು ನಾವು ಬಯಸ್ತೇವೆ. ಅಂತಹ ಉತ್ತಮ ಫಲ ನಿಮಗೆ ಸದಾ ಸಿಗಲಿ ಅಂತ ನಾವು ಬಯಸ್ತೇವೆ. ಅದೇ ರೀತಿಯಾಗಿ ಪಂಚಮದಲ್ಲಿ ಶನೈಶ್ವರನಿರುವುದರಿಂದಾಗಿ ತೃತೀಯ ಚತುರ್ಥಾಧಿಪತಿಯಾಗಿ ಪಂಚಮನಿದ್ದ ಶನೈಶ್ವರನಿರುವುದರಿಂದ ಆಳವಾದ ಜ್ಞಾನವನ್ನು ಪಡೆಯುವ ಯೋಗ, ಆಳವಾದ ಜ್ಞಾನವಿದ್ದವರು ಅತ್ಯಂತ ಉತ್ತಮವಾದಂತಹ ಫಲವನ್ನು ಪಡೆಯುವ ಯೋಗ ಆ ಜ್ಞಾನದಿಂದಾಗಿ, ಮತ್ತು ವಿದೇಶೀಯ ಇತ್ಯಾದಿಗಳಲ್ಲಿ ವಿದೇಶದಲ್ಲಿ ಅಧ್ಯಯನ ಯೋಗ ಇತ್ಯಾದಿಗಳು ಮತ್ತು ಆಳವಾದ ದೀರ್ಘಕಾಲಿಕವಾದ ಅಧ್ಯಯನ ಯೋಗ ಇತ್ಯಾದಿಗಳು ಕೂಡ ಇಲ್ಲಿ ಲಭ್ಯವಾಗುತ್ತಾ ಉತ್ತಮವಾದ ಉದ್ಯೋಗವೂ ಕೂಡ ಲಭ್ಯವಾಗುವ ಮಹಾಯೋಗವನ್ನು ಶನೈಶ್ವರನು ಪಂಚಮ ಶನಿಯ ಮೂಲಕ ತೋರಿಸ್ತಾ ಇದ್ದಾನೆ. ಆದರೆ ಎಲ್ಲಿ ವಿದ್ಯೆಯು ವಿವಾದಕ್ಕೆ ಒಳಗಾಗಿ ನೀವು ಅಹಂಕಾರಯುಕ್ತರಾಗಿ ನಿಮ್ಮ ವಿದ್ಯೆಯನ್ನು ಗ್ರಹಿಸ್ತಾ ಇದ್ದರೆ ಅದೇ ಪಂಚಮ ಶನಿ ನಿಮಗೆ ತುಂಬ ಮಾನಸಿಕ ಹಿಂಸೆಯನ್ನು ನೀಡಬಲ್ಲ. ಆದ್ದರಿಂದ ಇಲ್ಲಿ ಷಷ್ಠಾಧಿಪತಿಯು ಷಷ್ಠದಲ್ಲಿ ಇರುವುದರಿಂದ ಪೂರ್ವ ಶತ್ರುಗಳು ಹಾಗೆ ನಿಮ್ಮನ್ನು ಬಾಧಿಸಬಹುದು. ಆಂತರಿಕವಾದ ಶತ್ರುಗಳು ಮತ್ತು ನಾವು ಭಾವಿಸುವ ಶತ್ರುಗಳು, ಅಂದರೆ ಆಂತರಿಕವಾಗಿ ನಮಗೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎಂಬ ಷಡ್ವೈರಿಗಳು ಅಂತ ಏನು ಹೇಳ್ತಾರೆ, ಅತಿಯಾದ ಆಸೆ ಇತ್ಯಾದಿಗಳು, ಮೋಹ ಇತ್ಯಾದಿಗಳು ಅದು. ಇನ್ನು ಒಳಗಡೆ ಇರುವಂತಹ ಶತ್ರುಗಳು ಅಂದರೆ ನನಗೆ ಅವರು ಶತ್ರು, ನನಗೆ ಇವರು ಶತ್ರು ಎಂಬುದಾಗಿ ಅವರು ಆವತ್ತು ಈ ಥರ ಹೇಳ್ತಾರೆ, ಅವ್ರನ್ನ ನಾನು ಅದನ್ನು ತೀರಿಸ್ಕೊಳ್ತೇನೆ ಎನ್ನುವಂತಹ ಆ ಮಾತನ್ನು ತಿರುಗಿ ಅವರಿಗೆ ಹೇಳಿ ನಾನು ಸಮಾಧಾನ ಮಾಡ್ಕೊಳ್ತೇನೆ. ಅವರು ಅವತ್ತು ಹೀಗೆ ಮಾತಾಡಿದ್ರು, ಅವರು ಅವತ್ತು ಹೀಗೆ ಹೇಳಿದರೆ ಅವರಿಗೆ ಇದೇ ರೀತಿ ತೊಂದರೆ ಕೊಟ್ಟೆ ನಾನು ಸರಿ ಮಾಡ್ಕೊಳ್ತೇನೆ. ಈ ರೀತಿಯಾದ ಒಳಗಡೆ ನಾವು ನಮ್ಮ ಶತ್ರುಗಳನ್ನು ಇಲ್ಲಿ ಒಳಗೆ ತುಂಬಿಕೊಳ್ತೇವಲ್ಲ ಆ ಶತ್ರುಗಳು, ಮತ್ತು ನಮಗೆ ಚೆನ್ನಾಗಿ ಹತ್ತಿರದಲ್ಲಿ ಇದ್ಕೊಂಡು ನಮ್ಮ ಶತ್ರುತ್ವವನ್ನು ನಮಗೆ ಮಿತ್ರರಂತೆ ಇದ್ದುಕೊಂಡು ನಮಗೆ ವಿರುದ್ಧವಾದ ಕ್ರಿಯೆಯನ್ನು ಹಿಂದುಗಡೆಯನ್ನು ಮಾಡ್ತಕ್ಕಂಥವ್ರು ಇರ್ಬೋದು, ಅಥವಾ ನೇರವಾಗಿ ನೀವು ನಮ್ಮ ಶತ್ರುಗಳು, ನೀವು ಸರಿ ಇಲ್ಲ ಅಂತ ಹೇಳ್ತಾ ಇರುವಂತಹ ಹೊರಗಡೆಯ ಶತ್ರುಗಳು. ಈ ಮೂರೂ ರೀತಿಯ ಶತ್ರುಗಳಿಗೂ ಕೂಡ ಉತ್ತರ ಎನ್ನುವಂಥದ್ದು ಸಿಗುವುದು ಈ ಕುಜ ಷಷ್ಠದಲ್ಲಿ ಇರುವಾಗ ಕಷ್ಟ ಇರುವುದರಿಂದ ಸಿಟ್ಟು ಇತ್ಯಾದಿಗಳಿಂದ ದೂರವಿದ್ದು ಸಹನೆಯಿಂದ ಪೌರ್ಣಿಮೆಯ ಚಂದ್ರನ ಲಾಭವನ್ನು ಪಡೆದು ಮನಸ್ಸು ಶಾಂತವಾದಾಗ ಮಾತ್ರ ಈ ಕುಜಗ್ರಹದಿಂದ ಉಂಟಾಗುವ ಸಿಟ್ಟು ಇತ್ಯಾದಿಗಳಿಂದ ಉಂಟಾಗುವ ಶತ್ರುಬಾಧೆಯನ್ನು ನಿವಾರಿಸಿಕೊಳ್ಳಿಕ್ಕೆ ನಿಮಗೆ ಆಗೋದಿಲ್ಲ. ಆದ್ದರಿಂದ ಶಾಂತರಾಗಿ ಆ ಶಾಂತರಾಗುವ ಮೂಲಕವಾಗಿ ಷಷ್ಠ ಕುಜನ ದೋಷವನ್ನು ದೂರ ಮಾಡಿ ಸ್ವಸ್ಥಾನಗತನಾದ ಕುಜನ ಉತ್ತಮ ಫಲವನ್ನು ಪಡೆಯುವಂತರಾಗಿ. ಆದ್ದರಿಂದಾಗಿ ಇಲ್ಲಿ ಕುಜನ ಒಂದು ಪ್ರಭಾವ ಅತ್ಯುತ್ತಮವಾಗಿ ಕಂಡು ಬರದಿದ್ದರೂ ಕೂಡ ಆ ಗುರುವಿನ ದೃಷ್ಟಿಯು ಇಲ್ಲಿ ಇರುವುದರಿಂದಾಗಿ, ಗುರುವಿನ ದೃಷ್ಟಿಯು ಇಲ್ಲಿ ಶನೈಶ್ವರನ ಮೇಲೆ ಕೂಡ ಲಭ್ಯವಾಗುವುದರಿಂದಾಗಿ ನಿಮಗೆ ಅತಿ ಸುಲಭವಾಗಿ ಅಂತಹ ದೋಷಗಳಿಂದ ಮುಕ್ತವಾಗುವ ಯೋಗ ನಿಮ್ಮ ಜಾತಕ ಮತ್ತು ನಿಮ್ಮ ಸಮಯ, ಅರ್ಥಾತ್ ನಿಮ್ಮ ಸಮಯದ ಮೇಲೆ ಅವಲಂಬಿತವಾಗಿ ನಿಮ್ಮ ಯೋಗಗಳು ಪಡೆಯುವ ಯೋಗ, ಇಲ್ಲದ ಯೋಗ ಕಂಡು ಬರ್ತದೆ. ನಿಮ್ಮ ನಡೆನುಡಿಗಳು ಕೂಡ ಅದಕ್ಕೆ ಕಾರಣವಾಗುತ್ತೆ. ಆದ್ದರಿಂದಾಗಿ ನೀವು ಆದಷ್ಟು ನಿಮ್ಮ ಜಾತಕ ಪರಿಶೀಲನೆ ಕೂಡ ಮಾಡಿಕೊಳ್ಳುವುದು ಒಳ್ಳೆಯದು. ಇನ್ನು ವೃಶ್ಚಿಕ ರಾಶಿಯವರಿಗೆ ಸಪ್ತಮಾಧಿಪತಿಯಾದ ಶುಕ್ರನು ಅಷ್ಟಮ ಮತ್ತು ಭಾಗ್ಯದಲ್ಲಿ ಗೋಚರನಾಗ್ತಾ ಇದ್ದಾನೆ. ಭಾಗ್ಯದಲ್ಲಿ ಗೋಚರನಾಗ್ತಾ ಇರೋದ್ರಿಂದ ಹೆಂಡತಿ ಅಥವಾ ಗಂಡನ ಪತಿ ಪತ್ನಿಯರಲ್ಲಿ ಮತ್ತು ಮಿತ್ರರಲ್ಲಿ ಅಥವಾ ಪ್ರೇಮಿಗಳಲ್ಲಿ ಅತ್ಯುತ್ತಮವಾದ ಸಹಕಾರ ಲಭ್ಯವಾಗಿ ಉತ್ತಮ ಜೀವನದತ್ತ ನಿಮ್ಮ ಹೆಜ್ಜೆ ಎನ್ನುವುದರಲ್ಲಿ ಯಾವ ಸಂದೇಹ ಇಲ್ಲ. ಆದ್ದರಿಂದಾಗಿ ಇಲ್ಲಿ ಇನ್ನು ರಾಶಿಯ ಅಧಿಪತಿಯಾದಂತಹ ಕುಜನು ಷಷ್ಠದಲ್ಲಿದ್ದು ಸಪ್ತಮದಲ್ಲಿ ರವಿ ಬುಧರು ಮತ್ತು ಅಷ್ಟಮಕ್ಕೆ ಹೋಗ್ತಾ ಇರುವುದರಿಂದಾಗಿ ಇಲ್ಲಿ ದಶಮಾಧಿಪತಿಯು ಅಷ್ಟಮವನ್ನು ಪ್ರವೇಶ ಮಾಡಿದಾಗ ಉದ್ಯೋಗದಲ್ಲಿ ಹಿನ್ನಡೆ ಕಂಡುಬರುವ ಮಹಾಯೋಗ ಇದ್ದರೂ ಕೂಡ ಗುರುದೃಷ್ಟಿ ಇರುವುದರಿಂದ ಉತ್ತಮ ಲಾಭ ಇದೆ. ಆದರೆ ತಂದೆಯ ಪಿತೃವರ್ಗದ ಆಶೀರ್ವಾದ ಬಲದ ಅಗತ್ಯ ಇದೆ. ನಿಮ್ಮ ಉದ್ಯೋಗದಲ್ಲೂ ಮತ್ತು ಆರೋಗ್ಯದಲ್ಲೂ ವ್ಯತ್ಯಾಸ ಆಗ್ತಾ ಇದ್ದರೆ ಪಿತೃವರ್ಗದ ಆಶೀರ್ವಾದ, ಕುಲದೇವತಾ ಆರಾಧನೆಯ ಅಗತ್ಯವಿದ್ದು ಉತ್ತಮ ಆಹಾರದ ಸೇವನೆ ಅತಿ ಮುಖ್ಯವಾಗಿ ಕಂಡುಬರುತ್ತೆ. ಹೊಟ್ಟೆಯ ಭಾಗದಲ್ಲಿ ಕೇತುವಿನ ಸ್ಥಿತಿ ಏನಿದೆ ಇದು ನಿಮ್ಮ ಉದ್ಯೋಗ ಮತ್ತು ಆರೋಗ್ಯದ ಬಗ್ಗೆ ಅತ್ಯಂತ ಸಮಸ್ಯೆಯನ್ನು ಉಂಟು ಮಾಡ್ತದೆ. ರಾಷ್ಟ್ರಾಧಿಪತಿಯು ಕೂಡ ರೋಗಸ್ಥಾನದಲ್ಲಿ ಕುಳಿತಿದ್ದಾನೆ. ಆದ್ದರಿಂದ ಆರೋಗ್ಯಕ್ಕಾಗಿ ಅತಿ ಹೆಚ್ಚಿನ ಗಮನವನ್ನು ಕೊಡಬೇಕಾಗಿ ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ. ಅದೇ ರೀತಿಯಾಗಿ ಈ ಭಾಗ್ಯದಲ್ಲಿ ಶುಕ್ರ ಗುರುವಿನ ಯುತಿ ಎನ್ನುವಂಥದ್ದು ಸಪ್ತಮಾಧಿಪತಿ ಮತ್ತು ವ್ಯಯಾಧಿಪತಿ ಆಗಿರ್ತಕ್ಕಂಥದ್ದು. ಕಳೆದು ಹೋದ ಪ್ರೇಮಿ ಮತ್ತೆ ಬರಬಹುದು, ಕಳೆದು ಹೋದಂತಹ ಈಗಾಗಲೇ ಜಗಳ ಮಾಡಿಕೊಂಡು ಮನೆ ಬಿಟ್ಟು ಹೋದಂತಹ ಹೆಂಡತಿ ಪುನಃ ಬರಬಹುದು, ಅಥವಾ ಅನೇಕ ವಿಧದಲ್ಲಿ ನಿಮ್ಮೊಳಗೆ ನೀವು ವೈಮನಸ್ಯವನ್ನು ಪಡೆದಿದ್ದರೆ ಅದು ಕೂಡ ನಿವಾರಣೆ ಆಗೋದಕ್ಕೆ ಯೋಗ. ಆ ಶುಕ್ರನಿಂದ ಅತ್ಯುತ್ತಮವಾದ ಲಾಭಗಳು ಕಂಡು ಬರುತ್ತೆ. ಆದರೆ ದಶಮದಲ್ಲಿಯೇ ಕೇತು ವಿರಾಜಮಾನನಾಗಿದ್ದರಿಂದ ಉದ್ಯೋಗದಲ್ಲಿ, ನಿಮ್ಮ ಕೆಲಸದಲ್ಲಿ, ವೃತ್ತಿಯಲ್ಲಿ ಏನಾದರೂ ತೊಂದರೆ ಆದರೆ ಮಾತ್ರ ದಯವಿಟ್ಟು ನಾಗಶಕ್ತಿ ವಿನಾಯಕನ ಆರಾಧನೆ ಮಾಡಿ ಆದಷ್ಟು ಬೇಗ ಪರಿಹಾರ ಕಂಡುಕೊಳ್ಳುವ ಸುಯೋಗವನ್ನು ಪಡೆಯಿರಿ. ಇನ್ನು ಈ ಒಂದು ಕೇತು ಏಕಾದಶಾಧಿಪತಿಯಾದ ಬುಧ ಅಷ್ಟಮದಲ್ಲಿ ಕುಳಿತಿದ್ದು ಕೂಡ ಇಲ್ಲಿ ಸ್ವಲ್ಪ ಲಾಭಕ್ಕೆ
ಸಮಸ್ಯೆ ಉಂಟಾಗುವಂಥ ಲಕ್ಷಣಗಳು ಕಂಡುಬರ್ತದೆ. ಆದರೆ ವ್ಯಯಾಧಿಪತಿಯಾದ ಶುಕ್ರನ ಭಾಗ್ಯಕ್ಕೆ ಬರುವುದರಿಂದ ದುರ್ಗಿ ಆರಾಧನೆ, ಕಸಾರ ದೇವಿಯ ಭಜನೆ ಹಾಕಿದ್ದೀವಿ ನೋಡಿ, ವನದುರ್ಗಿಯ ಆರಾಧನೆ, ಅದು ಕೂಡ ನಮಗೆ ಈ ಒಂದು ವ್ಯಯತ್ವದ ದೋಷವನ್ನು ನಿವಾರಣೆ ಮಾಡಿ, ಏಕಾದಶಾಧಿಪತಿಯ ಅಷ್ಟಮದಲ್ಲಿರ್ತಕ್ಕಂಥ ದೋಷವನ್ನು ನಿವಾರಣೆ ಮಾಡಿ ಉತ್ತಮ ಸ್ಥಿತಿಗತಿಗಳಿಗೆ ಕಾರಣವಾಗ್ಬೋದು. ನಿಮ್ಮ ಉತ್ತಮ ಸಂಸ್ಕಾರಗಳಿಗೆ ನಾವು ನಮಿಸ್ತಾ, ಯಾರೆಲ್ಲ ಈ ಹಿಂದೆ ನಮಗೆ ವೃಶ್ಚಿಕ ರಾಶಿಯವರು ಕೂಡ ಅನೇಕರು ಶೇರ್ ಮಾಡಿ ನಮಗೆ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿದರೆ ಅವರಿಗೆ ಅತ್ಯಂತ ಆತ್ಮೀಯ ಧನ್ಯವಾದಗಳ ಜೊತೆಗೆ ಅನೇಕ ಕಾಮೆಂಟ್ಗಳನ್ನು ಕೂಡ ಹಾಕಿದ್ದಾರೆ. ಅಂತಹ ಕಾಮೆಂಟ್ ಬರೆದಂತಹ ಸಮಸ್ತ ಜನತೆಗೂ ಕೂಡ ನಮ್ಮ ಆತ್ಮೀಯ ವಂದನೆಗಳು. ಅದರ ಜೊತೆಗೆ ಈ ವಿಡಿಯೋವನ್ನು 1000 ಮಟ್ಟದಲ್ಲಿ ಶೇರ್ ಮಾಡಿ, ಅದರ ಮೂಲಕವಾಗಿ ಈ ವಿಡಿಯೋವನ್ನು ಶೇರ್ ಮಾಡೋದ್ರಿಂದ ಯಾರಿಗಾದರೂ ಒಳ್ಳೆಯದಾದರೆ ಆ ಪುಣ್ಯ ನಿಮಗೆ ಶ್ರೇಯಸ್ಸಿಗೆ ಕಾರಣವಾಗ್ತದೆ. ಅಂತಹ ಮಹಾಪುಣ್ಯ ಸಂಪಾದನೆ ನಿಮ್ಮಿಂದಾಗಲಿ. ಅತ್ಯುತ್ತಮವಾದ ಮುಂದಿನ ವಿಡಿಯೋವನ್ನು ಕೂಡ ನೀವು ನೋಡಿ ಅದರ ಲಾಭವನ್ನು ಪಡೆದುಕೊಳ್ಳಿ. ಈಗ ವೈಶಾಖ ಮಾಸದ ಲಕ್ಕಿ ಕಾಮೆಂಟ್ ಸಮಯ ಬಂದಾಯಿತು ಮಿತ್ರರೇ. ಈ ಬಾರಿ ಇಬ್ಬರು ಲಕ್ಕಿ ಕಾಮೆಂಟಿಗೆ ಸೆಲೆಕ್ಟ್ ಆಗಿರೋದು ವಿಶೇಷ. ರಾಘವೇಂದ್ರ ಎನ್ ಮತ್ತು ಸುರೇಶ್ ರಾಮಸ್ವಾಮಿ ಅವರು 2ನೇ ಬಾರಿ ಆಯ್ಕೆ ಆಗಿರುವುದು ಕೂಡ ಅತ್ಯಂತ ವಿಶೇಷ. ಹಾಗೂ ಇವರಿಬ್ಬರಿಗೂ ಕೂಡ ನಮ್ಮ ಆತ್ಮೀಯ ವಂದನೆಗಳು. ಮೊದಲನೇದಾಗಿ ರಾಘವೇಂದ್ರ ಎನ್ ಅವರು, ವೈ ಇಟ್ ಇಸ್ ಕಾಲ್ಡ್ ನಾಗಶಕ್ತಿ ವಿನಾಯಕ ವಿಚ್ ನಾಗ ಇಸ್ ಇನ್ವಾಲ್ವ್ಡ್ ಔಟ್ ಆಫ್ 8 ನಾಗಾಸ್ ಎನ್ನುವಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ. ನಾಗಶಕ್ತಿ ವಿನಾಯಕ ಎಂಬುದಾಗಿ ಯಾಕೆ ಹೇಳ್ತಾರೆ ಮತ್ತು ಇದಕ್ಕೆ 8 ನಾಗನಲ್ಲಿ ಇಲ್ಲಿರುವಂತಹ ನಾಗ ಯಾವುದು? ಪುರಾಣದ ಆಧಾರದ ಮೇಲೆ ತಕ್ಷಕ ನಾಗ, ಇಲ್ಲಿ ತಕ್ಷಕ ನಾಗನ ಪ್ರತಿಬಿಂಬ. ಇನ್ನು ನಾಗಶಕ್ತಿ ವಿನಾಯಕ ಎನ್ನುವುದಕ್ಕೆ ನಮ್ಮ ಮುಂದಿನ ಲೈವ್ ಪ್ರೋಗ್ರಾಮ್ಗಳಲ್ಲಿರ್ಬೋದು ಅಥವಾ ನಮ್ಮ ನಾಗಶಕ್ತಿ ವಿನಾಯಕ ಪ್ಲೇ ಲಿಸ್ಟ್ನಲ್ಲಿರುವಂತಹ ಯಾವ ವಿಡಿಯೋಸ್ಗಳಿರ್ಬೋದು ಅಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಲಭ್ಯ ಆಗುತ್ತೆ. ಒಂದೆರಡು ಮಾತಿನಲ್ಲಿ ಹೇಳಬೇಕಿದ್ರೆ, ನಮೋ ಅಸ್ತು ಸರ್ಪೇಭ್ಯೋ ಏಕೆ ಚ ಪೃಥಿವಿ ಮನು ಏ ಅಂತರಿಕ್ಷ ಏ ದಿವಿತೇಭ್ಯ ಸರ್ಪೇಭ್ಯೋ ನಮಃ. ಅಂತರಿಕ್ಷದಿಂದ ಸ್ವರ್ಗಲೋಕದವರಿಗೆ ಇರ್ತಕ್ಕಂತಹ ಈ ನಾಗನಿಗೆ ನಮಸ್ಕಾರ ಇತ್ಯಾದಿಗಳು. ಸಂಕರ್ಷಣ ಶಕ್ತಿಯ ಆಧಾರದ ಮೇಲೆ ಯಾವ ಭೂಮಿ ನಿಂತಿದೆ, ಆದಿಶೇಷನ ತಲೆಯ ಮೇಲೆ ಸಂಕರ್ಷಣ ಆಕರ್ಷಣ, ಅದೇ ಗುರುತ್ವಾಕರ್ಷಣ, ಗ್ರಾವಿಟಿ ಪವರ್ ಅಂತ ವೈಜ್ಞಾನಿಕವಾದ ಆಧಾರ ಕಂಡುಬರ್ತದೆ. ಗ್ರಾವಿಟಿ ಪವರ್ ಅಥವಾ ಆಕರ್ಷಣ ಅದೊಂದು ಶಕ್ತಿ ಕೂಡ ಹೌದು. ಅದೇ ರೀತಿಯಾಗಿ ವಿನಾಯಕ, ನಾಗಶಕ್ತಿ ವಿನಾಯಕ ಅಂತ ಸೇರಿರುವುದರಿಂದ ನಾಗ ಯಜ್ಞೋಪವೀತ ಗಣಪತಿ. ಪುರಾಣ ಆಧಾರದ ಮೇಲೆ ನಾಗ ಯಜ್ಞೋಪವೀತನೇ ನಮಃ. ಆ ಒಂದು ಯಜ್ಞೋಪವೀತ ಅದರ ಕಥೆಯನ್ನು ಈ ಹಿಂದೆ ಕೂಡ ಹೇಳಿದ್ದೇವೆ, ದಯವಿಟ್ಟು ಆಲಿಸ್ಬೋದು. ಅನೇಕ ಬಾರಿ ನಾವು ಹೇಳಿದ್ದೇವೆ ಅದನ್ನು. ಹಾಗಾಗಿ ಆ ನಾಗನ ಶಕ್ತಿಯುಕ್ತವಾಗಿ, ಆ ಪವಿತ್ರ ನಾಗನ ಶಕ್ತಿಯೊಂದಿಗೆ ಸೇರಿರುವಂತಹ ವಿನಾಯಕ. ರಾಹು ಮತ್ತು ಕೇತುವಿನ ನಾಗ ದೋಷ ಪರಿಹಾರಕ್ಕೆ ರಾಹು ಮತ್ತು ಕೇತು ಏನಿದೆ, ಸಂಪಾತ ಬಿಂದುಗಳು ಏನು ವೈಜ್ಞಾನಿಕವಾಗಿ ನಾವು ನೋಡಿದಾಗ ಭೌಗೋಳಿಕವಾಗಿ ಆ ಸಂಪಾತ ಬಿಂದುಗಳ ಪ್ರಭಾವಕ್ಕೆ ಒಳಗಾಗುವ ದೋಷ ನಿವಾರಣೆಗಾಗಿ ಈ ಒಂದು ರಾಹುವಿನ ಶಕ್ತಿಯುತವಾದಂತಹ ಈ ಕೇತುವಿನ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ದೋಷ ನಿವಾರಣೆಗೆ ನಾಗಶಕ್ತಿ ವಿನಾಯಕ, ಪವಿತ್ರ ನಾಗ, ನಮಗೆ ಗೊತ್ತಿದೆ ನ್ಯಾವಿಗೇಷನ್ ಅಂತ ಏನು ಕರಿತೀವಿ, ಭೂಮಿಯ ಸುತ್ತ ಇರ್ತಕ್ಕಂತಹ ಆ ಒಂದು ಯಾವ ಭೂಮಿಯ ಸುತ್ತ ಒಂದು ಈ ರೀತಿಯಾದ ಚಿತ್ರಣವನ್ನು ಮಾಡ್ತಾರೆ. ಅಯಸ್ಕಾಂತೀಯ ಕ್ಷೇತ್ರೀಯವಾದಂತಹ ಅಯಸ್ಕಾಂತೀಯ ಪ್ರಭಾವವನ್ನು, ಮ್ಯಾಗ್ನೆಟಿಕ್ ಆ ಒಂದು ವೇವ್ಸನ್ನು ಹೀಗೆ 8ರ ಆಕಾರದಲ್ಲಿ ಅದು ಬರುತ್ತೆ. ಅದನ್ನೇ ಪವಿತ್ರ ಅಂತ. ಯಾವ ಆ 8ರ ಆಕಾರದಿಂದ ಭೂಮಿಯು ವೃತ್ತವಾಗಿದ್ದರೂ ಕೂಡ ಅದು ದೀರ್ಘ ಅಂಡಾಕಾರದಲ್ಲಿ ಚಲನೆಯನ್ನು ಹೊಂದುತ್ತೆ. ಆದ್ದರಿಂದಾಗಿ ಇದಕ್ಕೆ ವೈಜ್ಞಾನಿಕವಾಗಿ ಸರಿಯಾದ ಆಧಾರ ಸಿಗದೇ ಇದ್ದರೂ ಕೂಡ ಆ ಒಂದು ಕಾಂತೀಯ ಕ್ಷೇತ್ರೀಯ ಪ್ರಭಾವದಿಂದಲೇ ಈ ರೀತಿಯಾದ ಅಂಡಾಕಾರದ ಈ ಒಂದು ಯಜ್ಞೋಪವೀತವು ಕೂಡ ಅಂಡಾಕಾರದಲ್ಲಿ ಬ್ರಹ್ಮಾಂಡವಾದಂಥ ವಿನಾಯಕನ ಹೊಟ್ಟೆಯ ಭಾಗವನ್ನು ಸುತ್ತುವರಿಯುತ್ತೆ. ಇದರಿಂದಾಗಿ ಆ ಒಂದಕ್ಕೊಂದು ಗ್ರಹಗಳು ಯಾವುದೇ ರೀತಿಯಾದ ಸಂಘರ್ಷಕ್ಕೆ ಒಳಗಾಗದೆ ಉತ್ತಮವಾದಂಥ ಶಿವ ಆಕಾರವನ್ನು ಹೊಂದುತ್ತವೆ, ಅಂದರೆ ಶಿವಲಿಂಗವಾಗುತ್ತವೆ. ಆದ್ದರಿಂದ ಇಷ್ಟು ಹೇಳಿ ಮುಂದೆ ವಿಶೇಷವಾದ ಮುಂದಿನ ವಿಡಿಯೋಗಳಲ್ಲಿ ನೋಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಅದೇ ರೀತಿಯಾಗಿ ಇವರು ರಾಮಸ್ವಾಮಿ ಅವರು ಕೇಳಿದ್ದಾರೆ, ಸುರೇಶ್ ರಾಮಸ್ವಾಮಿ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ, ಧಾರ್ಮಿಕತೆಗೂ ನೈಜ ಜೀವನ ವಿಶ್ಲೇಷಣೆಗೂ ಏನು ಸಂಬಂಧ ಅಂತ. ಮಿತ್ರರೇ, ಈ ಧಾರ್ಮಿಕತೆ ನೈಜ ಜೀವನ ವಿಶ್ಲೇಷಣೆ, ಧರ್ಮವಿಲ್ಲದ ಜೀವನವೇ ಇಲ್ಲ, ಸತ್ಯ ಏವ ಪರಮೋ ಧರ್ಮ ಅಂತ ವ್ಯಾಸ ಮಹರ್ಷಿ ಹೇಳ್ತಾನೆ. ಧರ್ಮೋ ರಕ್ಷತಿ ರಕ್ಷಿತ, ಸತ್ಯೋ ರಕ್ಷತಿ ರಕ್ಷಿತ. ಹಾಗಾಗಿ ಸತ್ಯದ ಆಚರಣೆಯ ಧರ್ಮಾಚರಣೆ. ಸತ್ಯ ವಾಕ್ಯಾಯ ನಮಃ, ಸತ್ಯ ಶ್ರೋತ್ರೇ ನಮಃ, ಸತ್ಯ ಚಕ್ಷುಷೇ ನಮಃ ಎಂಬುದಾಗಿ ಸತ್ಯನಾರಾಯಣ ಕಥೆಯಲ್ಲಿ ಬರುವ ಅಷ್ಟೋತ್ತರ.
ಹಾಗಾಗಿ ಆ ಸ್ತೋತ್ರದಲ್ಲಿ ಬರ್ತಕ್ಕಂಥ ಇದರಿಂದ ನಾವಾಡುವ ಸತ್ಯವೇ ನಿಜವಾದ ಧರ್ಮ ಎಂಬುದಾಗಿ ಹೇಳುವುದರಿಂದಾಗಿ ಸತ್ಯದ ಪರಿಪಾಲನೆಯೇ ಧರ್ಮ ಆಗಿರೋದ್ರಿಂದ ನಮ್ಮ ಜೀವನವು ಕೂಡ ಸತ್ಯದ ಆಧಾರದ ಮೇಲೆ ಇದ್ದಾಗ ಧರ್ಮಯುಕ್ತವಾದ ಜೀವನವಾದಾಗ ಉತ್ತಮ ಸಮಾಜ ಮತ್ತು ಸಮಸ್ತ ಜೀವನವು ಕೂಡ ಉತ್ತಮತೆಯರಿಗೆ ಹೋಗುತ್ತೆ. ಇದು ಒಂದು ರೀತಿಯ ಉತ್ತರವಾದ. ಇದಕ್ಕೆ ಅನೇಕ ರೀತಿಯ ಉತ್ತರಗಳು ಖಂಡಿತವಾಗಿಯೂ ಇದೆ. ಧಾರ್ಮಿಕತೆಯ ಚಿಂತನೆಯನ್ನು ನಾವು ಗಮನಿಸಿದಾಗ ಅಲೌಕಿಕ ಚಿಂತನೆ ಎಂಬುದಾಗಿ ಇನ್ನೊಂದು ರೀತಿಯಲ್ಲಿ ನಾವು ಗಣಿಸಿದಾಗ ಲೌಕಿಕ ಮತ್ತು ಅಲೌಕಿಕ ಚಿಂತನೆಯ ವಿಷಯದಲ್ಲಿ ಅನೇಕ ಬದಲಾವಣೆ ಇದೆ. ಸಣ್ಣದಾಗಿ ಮಾತ್ರ ವಿವರಣೆಯನ್ನು ಕೊಡ್ತೇನೆ, ಸಮಯ ಆಗೋಗುತ್ತೆ. ಅದರಿಂದಾಗಿ ನನಗೆ ಬಯಸಿಕೊಳ್ಳುವಂತಹ ಯೋಗ ನನಗಿದ್ದರೆ ಬೈಯುವವನೊಬ್ಬನು ಇದ್ದೇ ಇರ್ತಾನೆ. ಅದೇ ಪೂರ್ವಜನ್ಮದ ಕರ್ಮದ ಪ್ರಕಾರ ಅವನು ಬಂದು ನನಗೆ ಎದುರಿಗೆ ಬೈತಾನೆ. ಉದಾಹರಣೆಗೆ ಅನೇಕರು ಕೇಳಿದ ಪ್ರಶ್ನೆಯನ್ನು ನಿಮ್ಮ ಎದುರಿಗೆ ಇರ್ತೇನೆ. ಜ್ಯೋತಿಷ್ಯ ಮಾರ್ಗದಲ್ಲಿ ಬಂದಂತಹ ಅನೇಕ ಸ್ತ್ರೀಯರು ಕೇಳಿದಂಥದ್ದು ಕಾರಣ ಇಷ್ಟೇ. ಅವರ ನೋವನ್ನು ತಡೆದುಕೊಳ್ಳೋದಕ್ಕಾಗದೆ ಅತಿಯಾದ ಸಂಕಷ್ಟದಲ್ಲಿದ್ದಂತಹ ಸ್ತ್ರೀಯರು ಕೇಳಿದರು, ನನಗೆ ಇವನನ್ನು ಮದುವೆ ಆಗದಿದ್ದರೆ ಈ ಸಂಕಷ್ಟದಿಂದ ಹೊರಗಿರ್ತಿದ್ದ, ಇವನಿಂದ ಇಷ್ಟೊಂದು ಟಾರ್ಚರ್ ಆಗ್ತಾ ಇದೆ, ಹಾಗಾಗಿ ಇಂಥವರಿಂದ ದೂರ ಆಗೋದಕ್ಕೆ ನನಗೆ ಸಾಧ್ಯ ಆಗ್ತಿತ್ತ, ಬೇರೆಯವ್ರನ್ನ ಮದುವೆ ಆದರೆ ಈ ರೀತಿ ಆಗ್ತಿರ್ಲಿಲ್ವಾ ಅನ್ನೋ ಪ್ರಶ್ನೆಯನ್ನು ಕೇಳಿದರು. ಇವರ ಜಾತಕದಲ್ಲಿರುವ ದೋಷವನ್ನು ಇವರು ಅನುಭವಿಸುವ ಯೋಗ ಇದ್ದಾಗ ಮದುವೆಗಿಂತ ಮುಂಚೆ ಸಿಟ್ಟು ಮಾಡದೇ ಇರತಕ್ಕಂಥ ವ್ಯಕ್ತಿ ಕೂಡ ಇವ್ರನ್ನ ಮದುವೆ ಆದಮೇಲೆ ಇವರಿಗೆ ಟಾರ್ಚರ್ ಕೊಡುವಷ್ಟು ಸಿಟ್ಟು ಮಾಡುವ ಯೋಗವನ್ನು ಕೆಲವರು ಪಡೆದಿರ್ತಾರೆ. ಆಗ ನಮ್ಮ ಕೆಲವರು ಉದ್ಯೋಗದ ಬಗ್ಗೆ ಕೇಳ್ತಾರೆ, ನಾವು ಈ ಜಾಗ ಬಿಟ್ಟು ಬೇರೆ ಕಡೆ ಇದ್ದರೆ ತೊಂದರೆ ಇರ್ತಿರ್ಲಿಲ್ವಾ? ಇಲ್ಲ, ಉದ್ಯೋಗದಲ್ಲಿ ತೊಂದರೆ ಅನುಭವಿಸುವ ಸಮಯ ಬಂದ ವ್ಯಕ್ತಿಗೆ ಯಾವುದೇ ಜಾಗದಲ್ಲಿ ಉದ್ಯೋಗ ಮಾಡ್ತಾ ಇದ್ರೂ ತೊಂದರೆಯನ್ನು ಅನುಭವಿಸ್ತಾರೆ. ಹಾಗೆ ಇಲ್ಲೂ ಕೂಡ ಅಲೌಕಿಕ ಚಿಂತನೆಯನ್ನು ಗಮನಿಸಿದಾಗ ಈ ರೀತಿಯಾದ ಚಿಂತನೆ ಆಗುತ್ತೆ. ಆದರೆ ಲೌಕಿಕ ಚಿಂತನೆಯಲ್ಲಿ ಆ ಜಾಗದಲ್ಲಿ ಮ್ಯಾನೇಜರ್ ತೊಂದರೆ ಕೊಡ್ತಾನೆ, ಅವರು ತೊಂದರೆ ಕೊಡ್ತಾರೆ, ಇಲ್ಲಿ ಗಂಡ ತೊಂದರೆ ಕೊಡ್ತಾನೆ ಅನ್ನೋದಾಗಿ ಲೌಕಿಕವಾಗಿ ಚಿಂತನೆ ಮಾಡ್ತೇವೆ. ಯಾವಾಗ ನಮ್ಮ ಯೋಗ ಹೀಗಿದೆ, ನಾವು ಇದನ್ನು ಅನುಸರಿಸ್ಕೊಂಡು ಹೋಗಬೇಕು ಅಂತ ಯೋಚನೆ ಬರ್ತದೆ, ಅದು ಧಾರ್ಮಿಕ ಚಿಂತನೆ ಅಥವಾ ಅಲೌಕಿಕ ಚಿಂತನೆ. ಅಲ್ಲಿ ಜೀವನ ಇವತ್ತು ನಮ್ಮ ಕೈಯಲ್ಲಿ ಸಿಗೋದು ಮುಂದಿನ ದಿವಸ ಖಂಡಿತವಾಗಿ ಸಿಕ್ಕಿ ಉತ್ತಮ ಜೀವನ ನಡೆಯುತ್ತೆ. ಎಲ್ಲಿ ಆಗೋದಿಲ್ಲೋ ಅಲ್ಲಿ ಡೈವರ್ಸ್ ಆಗುತ್ತೆ. ಹಾಗೆಯೇ ಉದ್ಯೋಗದ ಬದಲಾವಣೆಗಳು ಕೂಡ ಉಂಟಾಗುತ್ತೆ. ನಾವು ಬಿಟ್ಟ ಮರುದಿವಸ ಆ ಉದ್ಯೋಗದಲ್ಲಿ ತೊಂದರೆ ಕೊಡೋ ವ್ಯಕ್ತಿಯು ಕೂಡ ಬೇರೆ ಕಡೆ ಹೋಗ್ಬಿಟ್ಟಿರ್ತಾನೆ, ಅಯ್ಯೋ ಅವನಿಲ್ಲದೆ ಇದ್ರೆ ನಾವು ಉದ್ಯೋಗದಲ್ಲಿ ಒಳ್ಳೆ ಉದ್ಯೋಗ ಕಳ್ಕೊಂಡಲ್ಲ ಅಂತ ಹೇಳಿದವರು ಇದ್ದಾರೆ. ಹಾಗಾಗಿ ನಮ್ಮ ಯೋಗ ಸರಿ ಇಲ್ಲದೆ ಇದ್ದಾಗ ಅನ್ನುವಂಥ ಚಿಂತನೆ ಇದೆಯಲ್ಲ, ಇದು ಧಾರ್ಮಿಕ ಚಿಂತನೆ, ಅಂದರೆ ಅಲೌಕಿಕ ಚಿಂತನೆ. ಲೌಕಿಕವಾಗಿ ನೋಡಿದಾಗ ಅವರದ್ದೇ ತಪ್ಪು, ಅಲೌಕಿಕವಾಗಿ ನೋಡಿದಾಗ ನಮ್ಮದು ತಪ್ಪು. ಯಾಕೆಂದರೆ ನಮ್ಮ ಪೂರ್ವಜನ್ಮದ ಕರ್ಮವನ್ನು ನಾವು ಅನುಭವಿಸ್ತಾ ಇರ್ತೇವೆ ಅಂತ. ಹೀಗೆ ಅನೇಕ ವಿವರಣೆಗಳಿದೆ, ಸ್ವಲ್ಪ ಮಾತ್ರ ಹೇಳಿದ್ದೇವೆ. ದಯವಿಟ್ಟು ಈ ವಿಡಿಯೋದ ನಂತರ ಬರ್ತಕ್ಕಂತಹ ಭಜನ್ಸ್ ಇತ್ಯಾದಿಗಳನ್ನು ಖಂಡಿತವಾಗಿ ಕೇಳುವ ಮೂಲಕವಾಗಿ ನಿಮ್ಮ ಜೀವನ ಪಾವನವಾಗಲಿ, ಹಾಗೂ ಇದನ್ನು ಶೇರ್ ಮಾಡುವ ಮೂಲಕವಾಗಿ ನಿಮ್ಮೆಲ್ಲರಿಗೂ ಕೂಡ ಅತ್ಯುತ್ತಮವಾದಂತಹ ನಾಗಶಕ್ತಿ ವಿನಾಯಕನ ಸಂಪೂರ್ಣ ಅನುಗ್ರಹ ಉಂಟಾಗಲಿ. उत्तराखंड अल्मोड़ा की कसार देवी भजन, ये भजन देवी की प्रेरणा से श्री शिवानंद भट्ट क्यादगी इनके द्वारा किया गया है, जो कर्नाटका से। एवं संगीत निर्देशक श्री अनन्या भार्गव बेदूरू कर्नाटका से। भक्ति से आगे बढ़ते हुए देवी की कृपा की पात्र बने। गोचरे ज्ञानदायिनी हृदय निवासिनी श्री चक्रवासिनी नमो नमो। ध्यान गोचरे ज्ञानदायिनी हृदय निवासिनी श्री चक्रवासिनी नमो नमो। नमो नमो देवी नमो नमो नमो। नमो 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 देवी नमो नमो नमो।
सौंदर्य देवी नमो, सानंद देवी नमो, सुरवंदित पदे नमो, करुणामृत धारे नमो सुरवंदित पदे नमो, करुणामृत धारे नमो, ध्यान गोचरे आनंददायिनी नित्य सुमंगल श्री चक्रवासिनी नमो 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 देवी नमो 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 देवी नमो नमो नमो। असुरमर्दिनि देवी नमो, शिष्टहितैषिणि देवी नमो, असुरमर्दिनि देवी नमो, शिष्टहितैषिणि देवी नमो, कष्ट विभेदिनी देवी नमो, सृष्टि विनोदिनी देवी नमो, कष्टविभेदिनि देवी नमो, सृष्टिविनोदिनि देवी नमो, ध्यान गोचरे शांतिदायिनी शत्रु विनाशिनी श्री चक्रवासिनी नमो नमो, नमो 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 देवी नमो नमो नमो, नमो 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 देवी नमो नमो नमो, शिव परिनिष्ठ देवी नमो, मुनिजन वंदित देवी नमो, शिव परिनिष्ठ देवी नमो, मुनिजन वंदित देवी नमो, शिखर निवासिनी देवी नमो, हिमगिरि पुष्टि देवी नमो, शिखर निवासिनि देवी नमो, हिमगिरि पुष्टि देवी नमो, ध्यान गोचरे हृदय निवासिनी नित्य सुमंगलि शत्रु विनाशिनि श्री चक्रवासिनि नमो नमो, ध्यान गोचरे हृदय निवासिनी नित्य सुमंगलि शत्रु विनाशिनि श्री चक्रवासिनि नमो नमो, ध्यान गोचरे हृदय निवासिनी नित्य सुमंगलि शत्रु विनाशिनी श्री चक्रवासिनि नमो नमो, नमो 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 देवी नमो नमो नमो, नमो 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 देवी नमो नमो नमो, कसार देवी नमो, सौभाग्य देवी नमो, कसार देवी नमो, सौभाग्य देवी नमो, भवानी देवी नमो, माँ गौरी देवी नमो, भवानी देवी नमो, माँ गौरी देवी नमो, ध्यान गोचरे ज्ञानदायिनी हृदय निवासिनि श्री चक्रवासिनि नमो नमो, ध्यान गोचरे ज्ञानदायिनी हृदय निवासिनि श्री चक्रवासिनि नमो नमो, नमो 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 देवी नमो नमो नमो, नमो 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 देवी नमो नमो नमो, कसार देवी नमो, सौभाग्य देवी नमो, कसार देवी नमो, सौभाग्य देवी नमो, भवानी देवी नमो, माँ गौरी देवी नमो, भवानी देवी नमो, माँ गौरी देवी नमो, ध्यान गोचरे ज्ञानदायिनी हृदय निवासिनि श्री चक्रवासिनि नमो नमो, ध्यान गोचरे ज्ञानदायिनी हृदय निवासिनी श्री चक्रवासिनी नमो 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 देवी नमो नमो नमो, नमो 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 देवी नमो नमो नमो, कसार देवी नमो, सौभाग्य देवी नमो, कसार देवी नमो, सौभाग्य देवी नमो, कसार
देवी नमो सौभाग्य देवी नमो प्रसार देवी नमो सौभाग्य देवी नमो भवानी देवी नमो माँ गौरी देवी नमो भवानी देवी नमो माँ गौरी देवी नमो ध्यान गोचर ज्ञानदायिनी हृदय निवासिनी श्री चक्रवासिनी नमो नमो अञ्जनागर्भसम्भूतं वन्दे केसरिनन्दनं ध्यानासक्तं महावीरं रामभक्तं नमाम्यहम् अञ्जनागर्भसम्भूतं वन्दे केसरिनन्दनं ध्यानासक्तं महावीरं रामभक्तं नमाम्यहम् अञ्जनागर्भसम्भूतं वन्दे केसरिनन्दनं ध्यानासक्तं महावीरं रामभक्तं नमाम्यहम् श्री गुरुपादुका पंकज पंचकम् श्रीचरणसरोरुहे श्रीचरण सरोरुहे गुरुचरणौ शरणं गुरुचरणौ शरणम् सर्व पाप निवारणौ भव बंधन मोचकौ सर्वपापनिवारणं भवबन्धनमोचकौ शरणं शरणं गुरुचरणौ शरणं श्रीचरणसरोरुहे गुरुचरणौ शरणम् शान्तौ प्रशान्तौ सुशान्तौ कलिमल निवारणौ शान्तौ प्रशान्तौ सुशान्तौ कलिमलनिवारणौ दिव्यौ सुवेद्यौ दिव्यौ सुवेद्यौ वेद वेदान्त सारौ वेद वेदान्त सारौ श्रीचरणौ शरणं शरणं गुरुचरणौ शरणं श्रीचरणसरोरुहे गुरुचरणौ शरणम् स्तुत्यौ नित्य प्रसादकौ सर्वसंशयवारकौ स्तुत्यौ नित्य प्रसादकौ सर्वसंशयवारकौ नित्यौ स्तुति प्रसीदकौ नित्यौ स्तुतिप्रसीदकौ सर्वमङ्गलकारकौ सर्वमङ्गलकारकौ श्रीचरणौ शरणं शरणं गुरुचरणौ शरणं श्रीचरणसरोरुहे गुरुचरणौ शरणम् सेव्यौ सुसेव्यौ अमृतपान समानकौ सेव्यौ सुसेव्यौ अमृतपान समानकौ भव्यौ
श्रीचरणौ शरणं शरणं गुरुचरणौ शरणं श्रीचरणसरोरुहे गुरुचरणौ शरणं चरणौ गुरुचरणौ समस्तपापनाशकौ चरणौ गुरुचरणौ समस्तपापनाशकौ दिव्य भव्य नित्य शान्ति समस्तसृष्टिरक्षकौ दिव्य भव्य नित्य शान्त समस्तसृष्टिरक्षकौ श्रीचरणौ शरणं शरणं गुरुचरणौ शरणं श्रीचरणसरोरुहे गुरुचरणौ शरणम् इति श्री शिवानंद भट्ट क्यादागियनेन विरचितम् श्री गुरुपादुका पंकज पंचकम् सम्पूर्णम् ॐ स्वस्ति अत्रेरात्मप्रदानेन यो मुक्तो भगवान् ऋणात् दत्तात्रेयतमीशानं नमामि ऋणमुक्तये दरिद्रविप्रगेः यशाकं भुक्त्वोत्तमश्रियम् ददौ श्रीदत्तदेवस्य दारिद्र्यात् क्षिप्रदो अवतु अत्रेरात्मप्रदानेन यो मुक्तो भगवान् ऋणात् दत्तात्रेयतमीशानं नमामि ऋणमुक्तये दरिद्रविप्रगेः यशाकं भुक्त्वोत्तमश्रियम् ददौ श्रीदत्तदेवस्य दारिद्र्यात् क्षिप्रदो अवतु अत्रेरात्मप्रदानेन यो मुक्तो भगवान् ऋणात् दत्तात्रेयतमीशानं नमामि ऋणमुक्तये दरिद्रविप्रगेः यशाकं भुक्त्वोत्तमश्रियम् ददौ श्रीदत्तदेवस्य दारिद्र्यात् क्षिप्रदो अवतु अत्रेरात्मप्रदानेन यो मुक्तो भगवान् ऋणात् दत्तात्रेयतमीशानं नमामि ऋणमुक्तये दरिद्रविप्रगेः यशाकं भुक्त्वोत्तमश्रियम् ददौ श्रीदत्तदेवस्य दारिद्र्यात् क्षिप्रदो अवतु अत्रेरात्मप्रदानेन यो मुक्तो भगवान् ऋणात् दत्तात्रेयतमीशानं नमामि ऋणमुक्तये दरिद्रविप्रगेः यशाकं भुक्त्वोत्तमश्रियम् ददौ श्रीदत्तदेवस्य दारिद्र्यात् क्षिप्रदो अवतु अत्रेरात्मप्रदानेन यो मुक्तो भगवान् ऋणात् दत्तात्रेयतमीशानं नमामि ऋणमुक्तये दरिद्रविप्रगेः यशाकं भुक्त्वोत्तमश्रियम् ददौ श्रीदत्तदेवस्य दारिद्र्यात् क्षिप्रदो अवतु प्रसन्नवदनं देवं प्रमोददायकं विभुम् प्रविघ्नच्छेदकं दिव्यं प्रवन्दे फलदायिनम्
गम्भीरवदनं देवं गम्बीजाक्षरगर्वितम् गकाररूप सर्वस्वं गणेशं नमाम्यहम् विद्याविवाहयज्ञानान् वन्दे विघ्ननिवारिणम् नागशक्तिसमायुक्तं नागयज्ञोपवीतिनम् नागयज्ञोपवीतेन दूषितो यज्ञकारण ब्रह्माण्डव्यापिनं वन्दे नागशक्तिविनायकम् सर्वमङ्गलमाङ्गल्यं सर्वशक्तिप्रदायकम् वन्देऽहं सततं भक्त्या नागशक्तिविनायकम् शक्तिविनायका नमो 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 देव नागशक्तिविनायका विद्यादायका विवाहकारका विघ्ननिवारका विनायका विघ्ननिवारका विनायका नमो 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 देव नागशक्तिविनायका नमो 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 देव नागशक्तिविनायका यज्ञकारण पापहरण यज्ञकारण पापहरण पुण्यप्रदायका विनायका पुण्यप्रदायका विनायका नमो 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 देव नागशक्तिविनायका नमो 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 देव नागशक्तिविनायका सर्वमङ्गलकारण सर्वशक्तिप्रदायका शक्तिधाम विराजिता नागशक्तिविनायका शक्तिधाम विराजिता नागशक्तिविनायका